हाय, मैं हूँ रुद्रा। मेरा हर एपिसोड जियो सिनेमा पर एंजॉय करो, वो भी फ्री में। ಇವತ್ತು ಒಂದೊಂದು ಹೂ ಆರಿಸಿ ಅಜ್ಜಯ್ಯನ ಕೋಣೆಯನ್ನು ಶೃಂಗರಿಸ್ತೇನೆ. ಅವರು ಧ್ಯಾನಕ್ಕೆ ಕೂತಾಗ ಇದರ ಪರಿಮಳದಿಂದ ಧ್ಯಾನ ಮಗ್ನರಾಗ್ಬೋದು. ಈ ಕಾಡಲ್ಲಿ ಸಿಗುವ ಹೂಗಳು ಎಲ್ಲೂ ದೂರ ದೂರ ಹೋದ್ರೂ ಸಿಗ್ಲಿಕ್ಕಿಲ್ಲ. ಅರೆ, ಇದೇನು ಗುಳುಗುಳು ಶಬ್ದ? ನಾನು ಮನೆಯಿಂದ ಹೊಟ್ಟೆ ತುಂಬಿ ಊಟ ಮಾಡ್ಕೊಂಡು ಬಂದಿದ್ದೆ. ಅರೆ, ಇದೆಲ್ಲೋ ಬೇರೆ ಕಡೆಯಿಂದ ಶಬ್ದ ಬರ್ತಿದೆ. ಅರೆ, ಮಾಡಿದ್ದುಣ್ಣೋ ಮಹಾರಾಯ, ಬಹುಶಃ ಈ ವಾಲ್ಕನು ಹೊಡೆಯುತ್ತೆ. ಹಲೋ, ನಾನು ಮ್ಯಾಜಿಷಿಯನ್ ಜ್ವಾಲಾಮುಖಿ. ನಾನಾಗಿರುವ ತುಂಬಾ ದುಃಖಿ. ಸ್ವಲ್ಪ ತುಂಟಾಟ ಮಾಡ್ಲಾ? ಮಾಡ್ಕೊ ಮಾರಾಯ. ಬೇಡ ಅಂತ ನಾನು ಹೇಗೆ ಹೇಳಿ? ಥ್ಯಾಂಕ್ ಯು. ಒಳ್ಳೇದನಿಸ್ತಲ್ಲ, ಮಜಾ ಬಂತಲ್ಲ? ಒಳ್ಳೇದನಿಸ್ತಾ? ಮಾಡಿದ್ದುಣ್ಣೋ ಮಹಾರಾಯ, ಓಡೋದ್ರಲ್ಲೇ ನಾನು ಒಳಿತಿದ್ದೆ ಮಹಾರಾಯ. ನಾನು ಈಗಷ್ಟೇ ತುಂಟಾಟ ಶುರು ಮಾಡಿದ್ದು, ಅವ ಓಡ್ ಹೋದ. ಸರಿ, ನಾನು ಹಿಂಬಾಲಿಸ್ತೀನಿ. ನೀನ್ ಯಾರು? ನಾನು ಮ್ಯಾಜಿಷಿಯನ್ ಜ್ವಾಲಾಮುಖಿ. ಆದ್ರೆ ನಾನು ಬಹಳ ದುಃಖಿಯಾಗಿದ್ದೇನೆ. ಸ್ವಲ್ಪ ತುಂಟಾಟ ಮಾಡ್ಲಾ? ಮಾಡ್ಕೋ. ಥ್ಯಾಂಕ್ ಯು. ಏನಾಯ್ತು ಅಂಕಲ್? ನೀವು ಕಾರಣವಿಲ್ಲದೆ ಯಾಕೆ ಉರಿಸ್ತಿದ್ದೀರಾ? ನನ್ನ ಹೆಸರು ಮ್ಯಾಜಿಷಿಯನ್ ಜ್ವಾಲಾಮುಖಿ. ಆದ್ರೆ ನಾನು ಬಹಳ ದುಃಖಿಯಾಗಿದ್ದೇನೆ. ನಾನು ಸ್ವಲ್ಪ ತುಂಟಾಟ ಮಾಡಿದ್ದೆ ಅಷ್ಟೇ. ನಾನು ತುಂಟಾಟ ಮಾಡಿದಾಗೆಲ್ಲ ಜನರು ತನ್ನಷ್ಟಕ್ಕೆ ಸುಟ್ಟು ಹೋಗ್ತಾರೆ. ನಾನೇನ್ ಮಾಡ್ಲಿ? ನೀನು ನೋಡ್ತೀಯಾ? ಇಲ್ಲಿ ನೋಡು. ಮಾಯರಾ, ವರುಣ್, ತಪ್ಪಿಸ್ಕೊಳ್ಳಿ. ಅಯ್ಯಯ್ಯೋ, ಮಾಡಿದ್ದುಣ್ಣೋ ಮಹಾರಾಯ. ಅಲ್ಲಲ್ಲ, ಹಾಗಲ್ಲ, ಇಲ್ಲೇನಾಗ್ತಿದೆ? ಅರೆ ಜಾದುಗಾರಣ್ಣ, ನನ್ ಜೊತೆ ಒಮ್ಮೆ ತುಂಟಾಟ ಮಾಡಿದ್ಯಲ್ಲ, ನನ್ನನ್ನು ಬಿಟ್ಟು ಬಿಡು ಈ ಸಾರಿ. ಮಜಾ ಬರ್ತಿದೆ. ಹೋಗು, ಎಲ್ಲಾದ್ರೂ ಹೋಗಿ ಆಡ್ಕೊಂಡಿರು. ಮತ್ತೆ ನನ್ನ ಎದುರು ಬರಬೇಡ. ನನ್ನನ್ನ ನಿನ್ ಜೊತೆ ಹೋಲಿಸ್ಲೇಬೇಡ, ತಿಳಿತಾ? ಜಾದುಗಾರ ಜ್ವಾಲಾಮುಖಿ, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಬ್ಬಾಯಿಸ್ಕ ಸಕ.
ನನ್ಗನಿಸಿತು ನೀನು ಚಿಕ್ಕವ ಅಂತ. ನಿನಗೆ ಫೈಟ್ ಮಾಡ್ಲೇಬೇಕೆಂದ್ರೆ ಇದು ತಗೋ. ಇದು ಈಗ ನಿಮ್ಮಲ್ಲಿ ಒಬ್ರು ಉಳಿಯೋಲ್ಲ. ಮೆಜಿಷಿಯನ್ ಜ್ವಾಲಾಮುಖಿ, ನಿನ್ನ ತುಂಟಾಟ ಇಲ್ಲಿ ನಡೆಯೋಲ್ಲ. ಯಾಕೆಂದ್ರೆ ಇಲ್ಲಿ ಜಯಸಿಂಗ್ ಚೌಹಾಣ್ ತನ್ನ ಸಿಟಿಯ ಸುರಕ್ಷೆಗಾಗಿ ಮೊಂಡೆಕಲ್ಲಾಗಿ ನಿಂತಿದ್ದಾನೆ. ಜಯಸಿಂಗ್ ಚೌಹಾಣ್, ನಾನು ಸ್ವಲ್ಪ ತುಂಟಾಟ ಮಾಡ್ತಿದ್ದೆ, ಆದ್ರೆ ನೀನು ಮಧ್ಯೆ ಬಂದು ಕೇಳಿಸಿ ಬಿಟ್ಟಿಯಾ? ಸಾರಿ ಹೇಳು, ಬೇಗನೆ ಹೇಳು, ಇಲ್ಲ ಅಂದ್ರೆ ನನಗೆ ಕೋಪ ಬಂದ್ಬಿಡುತ್ತೆ. ನಾನು ಸಾರಿ ಹೇಳಲ್ಲ, ಕಳ್ಳ ಪೊಲೀಸರಿಗೆ ಕಣ್ಣು ತೋರ್ಸೋದಾ? ಸಾರಿ ಅಂತೂ ನೀನೇ ಹೇಳ್ಬೇಕು ಮತ್ತು ಇಲ್ಲಿಂದ ತೊಲಗ್ಬೇಕು. ಏನಂದಿ ನೀನು? ನಾನು ಸಾರಿ ಹೇಳ್ಬೇಕಾ? ಮ್ಯಾಜಿಷಿಯನ್ ಜ್ವಾಲಾಮುಖಿ ಸಾರಿ ಹೇಳ್ಬೇಕಾ? ಬೇಡ, ಇದೇನ್ ಮಾಡ್ತಿದ್ದೀಯ ನೀನು? ಬೇಡ ಬೇಡ. ಇಬಾಯ್ಸ್ಕಾ ಜಿಬಾಯ್ಸ್ಕಾ ಸಕೂಮ್ ಫ್ರೀಗೋ. ಬೇಡ. ಮೆಜಿಷಿಯನ್ ಜ್ವಾಲಾಮುಖಿ, ಗಮನವಿಟ್ಟು ಕೇಳ್ಕೋ. ಎಲ್ಲಿವರೆಗೆ ಜಯಸಿಂಗ್ ಚೌಹಾಣ್ ಇಲ್ಲಿರುವನೋ ಅಲ್ಲಿವರೆಗೆ ನೀನು ಸನ್ ಸಿಟಿ ಕಡೆ ಕಣ್ಣೆತ್ತಿಯೂ ನೋಡ್ಲಾರೆ. ಜಯಸಿಂಗ್ ಚೌಹಾಣ್, ಎಲ್ಲಿವರೆಗೆ ನೀನು ಸನ್ ಸಿಟಿಯಲ್ಲಿರುತ್ತಿ ನನಗೆ ಸ್ವಲ್ಪನೂ ತುಂಟಾಟ ಮಾಡಲು ಬಿಡೋಲ್ಲ. ಹಾಗಿದ್ರೆ ನೀನು ಇಲ್ಲಿ ಇರಕೂಡದು. ಮಕ್ಕಳೇ ತಗೊಳ್ಳಿ, ರಂಗಿಲನ ಕೈಯಿಂದ ರಂಗು ರಂಗಿನ ಈ ಫ್ರೆಶ್ ಫ್ರೂಟ್ ಜ್ಯೂಸ್. ಥ್ಯಾಂಕ್ ಯು. ರುದ್ರ, ನನ್ಗೆ ನಿನ್ ಮೇಲೆ ಹೆಮ್ಮೆ. ಇವತ್ತು ನೀನು ತುಂಬಾ ಶೌರ್ಯದಿಂದ ಜಾದು ಮಾಡಿ ನನಗೆ ನೆರವಾದೆ. ಥ್ಯಾಂಕ್ ಯು ಅಜ್ಜಯ್ಯ. ನನಗನಿಸುತ್ತೆ ಜ್ವಾಲಾಮುಖಿಯ ಬಾಡಿಯ 4 ಸುತ್ತ ಫೈರ್ ಬೋಲ್ ಇದೆ ಅಂತ. ಅವನ ಮೇಲೆ ಸ್ವಲ್ಪವೂ ನೀರಿನ ಪರಿಣಾಮವೇ ಆಗ್ತಿಲ್ಲ. ಒಂದ್ ವೇಳೆ ಅವನು ಪುನಃ ಬಂದ್ರೆ ನಾವು ಅವನನ್ನ ಹೇಗೆ ಕಂಟ್ರೋಲ್ ಮಾಡೋದು? ರುದ್ರ, ಮೊದಲು ನೀನು ನೀರನ್ನು ಕಂಟ್ರೋಲ್ ಮಾಡ್ಲು ಕಲ್ತ್ಕೋಬೇಕು. ಒಮ್ಮೆ ನೀನದನ್ನು ಕಲ್ತ್ ಬಿಟ್ರೆ ಆಗ ಮೆಜಿಷಿಯನ್ ಜ್ವಾಲಾಮುಖಿ ಸುಲಭವಾಗಿ ಕಂಟ್ರೋಲ್ಗೆ ಬರ್ತಾನೆ. ಅರ್ಥವಾಯ್ತು ಅಜ್ಜಯ್ಯ. ಅದನ್ನು ಮಾಡೋದಾದ್ರೂ ಹೇಗೆ? ಸುಲಭವಾಗಿದೆ, ಆದ್ರೆ ಪ್ರತಿಯೊಂದು ತೊಂದರೆಯಿಂದ ಹೊರಬರುವ ಗುರುಮಂತ್ರ ಏನು ಹೇಳು ಸ್ವಲ್ಪ. ನನ್ಗೆ ಗೊತ್ತಿದೆ ಅಜ್ಜಯ್ಯ. ಫೋಕಸ್ ಅಂಡ್ ಬಿಲೀವ್. ರುದ್ರ, ಮುಂದಿನ ಮಂತ್ರ ಗಮನವಿಟ್ಟು ಕೇಳು. ಈ ಮಂತ್ರ ಹೇಳುತ್ತಲೇ ನೀನು ಭೂಮಿಯಿಂದ ನೀರಿನ ಬುಗ್ಗೆ ತರಿಸಬಹುದು. ಮೊದಲ ಮಂತ್ರ ಫೋಕಸ್ ಅಂಡ್ ಬಿಲೀವ್. ಈಗ ನಾನು 2ನೇ ಮಂತ್ರ ಕೂಡ ಕೇಳ್ಕೊತೀನಿ. ಆಮೇಲೆ ನಾನು ನನ್ನ ರಕ್ಷಣೆ ಮಾಡ್ಕೋಬಹುದು. ಇಬಾಯ್ಸ್ಕಾ ಜಿಬಾಯ್ಸ್ಕಾ ವಾಟರ್ ಫೌಂಟನು. ಅರೆ ಮಾಡಿದ್ದು ಮಾರಾಯ. ಅಜ್ಜಯ್ಯ, ನೀವು ನೀರಿನಲ್ಲಿ ಮೇಲೆ ಹಾರಿಸಿದ್ರಿ. ರಂಗೀಲಾ,
ಇನ್ನು ಅಡಗಿಸು ನಿನ್ ಬಾಲ. ಕದ್ದು ಜಾದು ಕಲಿಯೋದನ್ನ ಬಿಡ್ತಿದ್ರೆ ಹೀಗೇನೆ ಎಲ್ಲಾದ್ರೂ ಹಾರಾಡ್ತಾ ಇರ್ತೀಯ. ಪ್ಲೀಸ್ ಅಜ್ಜಯ್ಯ, ನನ್ನನ್ನು ಕೆಳಗಿಳಿಸಿ, ಇಳಿಸಿ ಅಲ್ಲ. ಅಯ್ಯಪ್ಪ, ಸೊಂಟ ಮುರಿದಲ್ಲಪ್ಪ. अरे वाह! अरे वाह ಜಯಸಿಂಗ್, ಪ್ಯಾಲೇಸ್ ತುಂಬಾನೇ ಸೊಗಸಾಗಿದೆ. ಎಲ್ಲಿದ್ದೀಯ ನೀನು? ಇಲ್ಲಿದ್ದಾನೆ. ತುಂಬಾ ಅವಮಾನ ಮಾಡಿದ್ದೀಯ ಜಯಸಿಂಗ್. ಈಗ ಮಜಾ ತಗೊಳ್ಳೋ ಸಮಯ ನಂದು. ಇದೆಲ್ಲ ಏನು? ನನ್ನನ್ನು ಎಲ್ಲಿ ಕೊಂಡೋಗ್ತಿದ್ಯಾ? ಎದ್ದು ಬಿಟ್ಟಿಯ ಜಯಸಿಂಗ್ ಜವಾನ್. ಇದು ಮ್ಯಾಜಿಷಿಯನ್ ಜ್ವಾಲಾಮುಖಿಯ ಪಂಜರ. ಇದರಿಂದ ನೀನು ಹೊರಬರೋದು ಬಿಡು. ನಿನ್ನಿಂದ ಇದನ್ನು ಮುಟ್ಟೋದಕ್ಕೂ ಸಾಧ್ಯವಿಲ್ಲ. ನಾನು ಸ್ವಲ್ಪ ಮಸ್ತಿ ಮಾಡ್ತಿದ್ದೆ ಅಷ್ಟೇ. ಅದು ನಿನಗೆ ಸರಿ ಕಾಣಲಿಲ್ಲ. ಸಿಕ್ಕಾಪಟ್ಟೆ ರೇಗಿ ಬಿಟ್ಟೆ ನೀನು. ಈಗ ನನ್ನನ್ನು ತಡಿಲಾರೆ. ನಾನು ತುಂಬಾನೇ ಮಸ್ತಿ ಮಾಡ್ತೀನಿಯ. ನಿನಗೆ ಬೇಸರವಾಗ್ಲಿಲ್ವಲ್ಲ? ಏನಾಯ್ತು? ನಿನ್ನ ಬಾಯಿ ಮುಚ್ಚು ಹೋಯ್ತಾ? ಜ್ವಾಲಾಮುಖಿ, ನಾನ್ ನಿನ್ನ ಬಿಡೋಲ್ಲ. ಹುಣಸೆ ಮರ ಮುಪ್ಪಾದ್ರು ಹುಣಸೆಗೆ ಮುಪ್ಪಾಗಿಲ್ಲ. ನಿನ್ನ ಜಾದು ಈ ಪಂಜರದೊಳಗೆ ನಡೆಯೋಲ್ಲ. ಈಗ ನಿನಗೆ ಆರಾಮದ ಅಗತ್ಯವಿದೆ. ಮಲಕೋ ಮಲಕೋ. ಅಜ್ಜಯ್ಯ, ಅಜ್ಜಯ್ಯ, ಬಿಡು ಅಜ್ಜಯ್ಯನನ್ನು. ರಂಗಿಲ ನೆಲದ ಮೇಲೇಕೆ ಮಲಗಿದ್ದಾರೆ? ರಂಗಿಲ, ಏಳಿ ಏಳಿ. ರುದ್ರ, ರುದ್ರ, ಅಜ್ಜಯ್ಯನನ್ನು ಕೊಂಡೋದ. ಅವ ಜ್ವಾಲಾಮುಖಿದನಲ್ಲ, ಅಜ್ಜಯ್ಯನನ್ನು ಕೊಂಡೋದ. ಏನು? ರುದ್ರ, ನಾವಂತೂ ಹೊರಡಿದ್ದೀವಿ. ಆದ್ರೆ ಅಜ್ಜಯ್ಯನ ಹುಡ್ಕೋದು ಹೇಗೆ? ರಂಗಿಲ ಜಾದುಗಾರ ಜ್ವಾಲಾಮುಖಿಯನ್ನು ಮೊದಲ ಬಾರಿ ವಾಲ್ಕೆನೋದಿಂದ ಬರೋದನ್ನ ನೋಡಿದ್ದ. ಅವ ಅಜ್ಜಯ್ಯನನ್ನು ಅಲ್ಲೇ ಕೊಂಡು ಹೋಗಿರ್ಬೇಕು. ಆತ ಅಂತೂ ತುಂಬಾ ಶಕ್ತಿಶಾಲಿ. ಅವನನ್ನ ನಾವ್ ಹೇಗೆ ಎದುರಿಸೋದು? ಅಜ್ಜಯ್ಯನ ಒಂದು ಮಾತು ನೆನಪಿಡು. ಮನುಷ್ಯನಿಗೆ ತನ್ ಮೇಲೆ ವಿಶ್ವಾಸವಿದ್ರೆ ಅವನು ಏನನ್ನೂ ಮಾಡಬಲ್ಲ. ಈಗ ಹೇಳು, ಅಜ್ಜಯ್ಯನ ಗುರುಮಂತ್ರ ಏನಂತ? ಫೋಕಸ್ ಅಂಡ್ ಬಿಲೀವ್. ಅಲ್ಲಿ ನೋಡಿ, ವಾಲ್ಕೆನೋ. ರುದ್ರ, ಅಲ್ಲಿ ನೋಡು ಅಜ್ಜಯ್ಯ. ಆ ಜಾದುಗಾರ ಇಲ್ಲೆಲ್ಲೂ ಇರ್ಬೇಕು. ಕೇಳಿ, ನೀವು ಮುಂದೆ ಮುಂದೆ ಅವರನ್ನ ಕೇಳು. ಓಕೆ? ಅಜ್ಜಯ್ಯ, 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 ಹೇಳಿ, ಹೇಳಿ ಅಜ್ಜಯ್ಯ, ನಾವು ಬಂದಿದ್ದೀವಿ.
ಅಜ್ಜಯ್ಯ ಓಹೋ, ನೀವ್ ಇಲ್ಲಿವರೆಗೆ ಬಂದ್ರಾ? ಅಜ್ಜಯ್ಯನ್ನ ಬಿಡಿಸಲಿಕ್ಕೆ ಬಂದಿದ್ದೀರಾ? ನೀವು ತಾವಾಗಿ ಬಂದು ಜ್ವಾಲಾಮುಖಿ ಮ್ಯಾಜಿಷಿನ್ನ ಬಾಯಿಗೆ ಕೈ ಹಾಕಿದ್ರಿ. ಇನ್ನಂತೂ ಮತ್ತೆ ಮಾಡ್ಲಿ ಇನ್ನೂ ಮಜಾ ಬರುತ್ತೆ. ಅಜ್ಜಯ್ಯ ಕೇಳ್ತಿದ್ದೀರಾ? ಅಯ್ಯಯ್ಯೋ, ಅವ್ರಿಗೆ ಹೇಗೆ ಕೇಳಿಸುತ್ತೆ? ಅವರು ಗಾಢ ನಿದ್ರೆಯಲ್ಲಿರುವರು. ಎಲ್ಲಿ ಓಡ್ತಿದ್ದೀರಾ? ನಿಮ್ಮ ಅಜ್ಜನನ್ನ ಬಿಡಿಸೋದಿಲ್ವಾ? ಬನ್ನಿ ಬಿಡಿಸಿ. Ibaiska, disappearo! Ibaiska, disappearo! Ibaiska, disappearo! Ibaiska, disappearo! ಏನ್ ಮಾಡ್ಲಿ, ಈ ಸಲಕೆಗಳಿಗೆ ಏನೂ ಪ್ರಭಾವ ಬೀಳುವುದಿಲ್ಲ. ಮಾಯರಾ ವರುಣ್ ಕೂಡ ಹೆಚ್ಚು ಹೊತ್ತು ಆ ಜಾದುಗಾರನನ್ನು ಸಿಕ್ಕಿಸಿ ಹಾಕ್ಲೂ ಆಗ್ಲಿಕ್ಕಿಲ್ಲ. ಈಗ ಕೇವಲ ಒಂದೇ ದಾರಿ ಇದೆ. ಬೇಗ ಹೋಗೋಣ. ಬೇಡ ವರುಣ್, ಇಲ್ಲಿಂದ ಬೇಗ ಹೊರಡೋಣ. ಓಡಿ ಓಡಿ, ತುಂಬಾ ಮಜಾ ಬರ್ತಿದೆ. बचा इसको मायरा, बचा इसको। ಒಂದ್ ನಿಮಿಷ, ಇಲ್ಲಿ ಎರಡೇ ಮಕ್ಕಳಿದ್ದಾರೆ. ಇವರು ಮೂವರಿದ್ರು. ಆ ಮೂರನೇವನು ಏನವನ ಹೆಸರು? ರುದ್ರ. ಅವನಿಲ್ಲಿದ್ದಾನೆ. ಮೋಸ. ಇದರ ಅರ್ಥ ಇಲ್ಲಿವರೆಗೆ ನಾನು ಅವರ ಜೊತೆ ಆಡ್ತಿಲ್ಲ, ಇವರಿಬ್ರು ನನ್ನನ್ನ ಆಟ ಮಾಡಿಸ್ತಿದ್ದಾರೆ. ಎಲ್ಲಿದ್ದಾನೆ ಅವ ಮೂರನೇವ? ರುದ್ರ, ನಿನ್ನ ಅಜ್ಜನನ್ನು ಕಾಪಾಡ್ಲಿಕ್ಕಾಗಿ ಬಂದಿದ್ಯಾ? ಬಹಳ ಸಾಹಸಿ. ನನಗೆ ಸಾಹಸಿಗಳೆಂದ್ರೆ ಬಹಳ ಇಷ್ಟ. ನಿನ್ನ ಜೊತೆ ಮಸ್ತಿ ಮಾಡ್ಲಿ ಇನ್ನೂ ಮಜಾ ಬರುತ್ತೆ. ಹಾಗಾದ್ರೆ ಸರಿ, ಮಸ್ತಿಗಾಗಿ ಸಿದ್ಧನಾಗು. ಐ ಹೋಪ್ ಯು ಡೋಂಟ್ ಮೈಂಡ್. ಅದು ಇದ. Ibaiska, water fountain! ಈ ನೀರು ನನ್ನನ್ನು ಹೆಚ್ಚು ಸಮಯದವರೆಗೆ ತಡೆಯಲಾರದು ರುದ್ರ. Ibaiska, water fountain!
ಚಿಕ್ ಚಿಕ್ ಬೂಮ್. ನಿನಗೆ ನನ್ನ ಜೊತೆ ಈ ರೀತಿ ತಮಾಷೆ ಮಾಡುವಂತೆ ಧೈರ್ಯವಾದ್ರೂ ಹೇಗೆ ಬಂತು? ಇತ್ತಗೋ. ಕಮಾನ್ ಕಮಾನ್. ಇವತ್ತು ನನ್ನ ಎಲ್ಲ ಶಕ್ತಿ ಎಲ್ಲಿ ಹೋಯ್ತು? ನನ್ನ ಜಾದು ಯಾಕೆ ಕೆಲಸ ಮಾಡ್ತಿಲ್ಲ? ಜಾದುಗಾರ ಜ್ವಾಲಾಮುಖಿ, ನಿನ್ನೊಳಗೆ ಇಷ್ಟು ನೀರು ತುಂಬಿ ಹೋಗಿದೆ, ಎಲ್ಲ ಬೆಂಕಿ ನಂದಿ ಹೋಯ್ತು. ನಿನ್ನಿಂದ ಇನ್ ಮುಂದೆ ಜಾದು ಮಾಡೋಕ್ಕಾಗಲ್ಲ. ಏನೋ? ಮೆಜಿಷಿಯನ್ ಜ್ವಾಲಾಮುಖಿ, ನಿನ್ನ ನೋಡಿ ಅನಿಸುತ್ತೆ ರುದ್ರನ ಕೈಯಿಂದ ದೊಡ್ಡ ಸೋಲು ಗಳಿಸಿದ್ಯಾ ನೀನು. ಹೊರಟೋಗು ಇಲ್ಲಿಂದ. ಮುಂದೆಂದು ಸನ್ ಸಿಟಿ ಕಡೆ ಕಣ್ಣೆತ್ತಿ ಕೂಡ ನೋಡ್ಬೇಡ. ನಾನೆಲ್ದಿದ್ರೆ ಏನಾಯ್ತು? ಸನ್ ಸಿಟಿಯ ರಕ್ಷಣೆಗಾಗಿ ರುದ್ರನಿದ್ದಾನೆ. ಅವನಿರುವಾಗ ಸನ್ ಸಿಟಿಗೆ ಏನೂ ಆಗೋಲ್ಲ. ರುದ್ರ, ಶಾಬಾಷ್ ನನ್ ಮಗು. हाय, मैं हूँ रुद्रा। मेरा हर एपिसोड जियो सिनेमा पर एंजॉय करो, वो भी फ्री में। ಈಗ ನೋಡಿ ಜಾದುವಿನ ಏರೋಪ್ಲೇನ್. ನಾನು ಹಾಡ್ತಾ ಇದ್ದೀನಿ. ये 22 का क्रिएटो. ಈಗ ನನ್ನ ಸರದಿ. ವರುಣ್, ಈಗ ನಾನ್ ಟ್ರೈ ಮಾಡ್ತೀನಿ. ನೋಡ್ತಾ ಇರು, ಇವತ್ ನಾನ್ ಹೀಗೆ ಏಮ್ ತಾಗಿಸ್ತೀನಿ ಅಂದ್ರೆ ಬಾಳ ನೇರ ಬೋರ್ಡ್ ಅನ್ನು ಹರಿದು ಹೊರಗೆ ಹೋಗುತ್ತೆ. ಜಂತರ್ ಮಂತರ್ ಕಾಲಿ ಕಲಂತರ್ ಛೂ. ನಾನು ಬಾಣವನ್ನು ಆಗ್ಲೇ ಬಿಟ್ಟಿದ್ದೆ. ಎಲ್ಲಿ ಹೋಯ್ತು? ರಂಗಿಲ್ಲ, ನಿಮ್ಗೆ ಕಾಣಿಸ್ತಾ? ಇಲ್ಲ. ಇಲ್ಲಿದೆ, ಇಲ್ಲಿದೆ. ಮಾಯರಾ, ನನ್ಗೆ ತೊಂದ್ರೆ ಕೊಡ್ಲು ನೀನ್ ಜಾದು ಕಲ್ತಿದ್ದ? ಸಫೋಲ, ನೀನ್ ನೋಡಿದ್ಯಾ? ಸನ್ ಸಿಟಿಯಲ್ಲಿ ಯಾರು ಡಾಲ್ ಹೊಡೆಯೋರಿಲ್ಲ. ಎಲ್ರು ಸುಮ್ನೆ ಹೀಗೇನೆ ಹುಸಿ ಮಾತಾಡ್ತಾರೆ. ಒಂದ್ ವೇಳೆ ನಾನು ನಿಶಾನೆ ಹೊಡೆದ್ರೆ ಇವರ ಬಾಯಿ ಮುಚ್ಚಿ ಹೋಗುತ್ತೆ. ಆದ್ರೆ ನಾನು ಹೇಗೆ ಮಾಡ್ಲಿ? ನನ್ಗೆ ಡಾಲ್ ಸರಿಯಾಗಿ ಹೊಡೆಯಲು ಬರ್ತಿಲ್ಲ. ನೀನು ಚಿಂತಿಸಬೇಡ. ಸಫೋಲ ಆಗಿರುವಾಗ ನಿನ್ಗೆ ಯಾವುದೇ ತಲೆಬಿಸಿ ಬೇಡ. ಕೇಳು. ಸನ್ ಸಿಟಿ ಅವರೇ, ನಿಮ್ಗೆಲ್ಲ ತುಂಬಾ ಜಂಭವಿದೆಯಲ್ಲ. ಈಗ ನೋಡಿ ಕಾಲ್ ಸಿಟಿಯ ಚಮತ್ಕಾರ. ಏನಾಯ್ತು? ಎಲ್ರ ಬಾಯಿ ತೆರೆದೇ ಇದೆಯಾ? ಕೇಳಿ ಸನ್ ಸಿಟಿ ಅವರೇ, ಕಾಲ್ ಸಿಟಿ ಅವರ ಎದುರಲ್ಲಿ ನೀವು ಏನು ಅಲ್ಲ. ಸನ್ ಸಿಟಿಯಲ್ಲಿ ಯಾರಿದ್ದಾರೆ ನನ್ನನ್ನ ಈ ಡಾಲ್ ಹೊಡೆಯೋದ್ರಲ್ಲಿ ಸೋಲಿಸುವವರು? ಯಾರಿದ್ದೀರಿ?
ನಾನಿದ್ದೀನಿ ಜೋಗ, ನಾನಿದ್ದೀನಿ. Ibaiska Creato. ರುದ್ರ, ನಿನ್ನ ಡಾಲು ಹತ್ತಿರದಿಂದಲೇ ಹೊರಟೋಯ್ತು. ಈಗೇನ್ ಮಾಡ್ತೀಯ ನೀನು? ದೊಡ್ಡ ದೊಡ್ಡ ಮಾತು ಆಗೋದು ಏನೂ ಇಲ್ಲ. ಜೋಗ, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಮಾಡಬೇಡ. ಈ ಜೋಗ ಚೀಟಿಂಗ್ ಮಾಡಿದ್ದ. ಟ್ರಾಫಿ ಮೇಲೆ ಕೇವಲ ರುದ್ರನ ಹಾಕಿದೆ. ಹೌದು ಹೌದು, ಟ್ರೋಫಿ ರುದ್ರನಿಗೆ ಸಿಗ್ಬೇಕು. ಬಂದಿದ್ದ ನಮ್ಗೆ ಚಾಲೆಂಜ್ ಮಾಡ್ಲು. ಅರೆ ಮಾಡಿದ್ರುಣ್ಣೋ ಮಹಾರಾಯ. ಏನ್ ಜೋಗ, ಏನಾಯ್ತು? ನಿನ್ ಜಂಬವೆಲ್ಲ ಇಳಿದ? ಸುಮ್ನಿರು. ರುದ್ರನ ಬಲದಿಂದ ಹೆಚ್ಚು ಹಾರಾಡ್ಬೇಡ. ನಿನ್ನೊಳಗೆ ಧೈರ್ಯವಿದ್ರೆ ಡಾಲನ್ನು ಗುರಿಗೆ ಹೊಡೆದು ತೋರಿಸು. ನೀನು ಆಗ ಒಪ್ತೀನಿ ನಾನು. ನೀನು ಸಪೋಲನನ್ನ ಉಪಯೋಗಿಸಿ ಗುರಿ ಇಟ್ಟಿದ್ದಿ ಅಲ್ವಾ? ಈಗ ನಾನು ಅಸಲಿ ನಿಶಾನೆ ತೋರಿಸ್ತೀನಿ. ಎಲ್ರು ಬರದಿಗೆ ನಿಲ್ಲಿ. ಅರೆ ಮಾಡಿದ್ದುಣ್ಣೋ ಮಹಾರಾಯ. ಜಂತರ್ ಮಂತರ್ ಜಾದೂ ಕಲಂತರ್ ಛೂ. ಏನಾಯ್ತು? ಹುಲಿ ಗಾಢ ನಿದ್ರೆಯಲ್ಲಿದ್ದಂತಿದೆ. ಪಾಪ ಏಳ್ಲಿಕ್ಕಾಗ್ಲಿಲ್ಲ. ರಂಗೀಲ ಜಾದುಗಾರನಲ್ಲ, ಜೋಕರ್ 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 ಜೋಕರ್. ನಿಮ್ಮೆಲ್ರಿಗೆ ನಾಚಿಕೆ ಆಗೋಲ್ವೇ? ಎಲ್ರು ಕೂಡಿ ತಮಾಷೆ ಮಾಡ್ತಿದ್ದೀರಿ ನಂಗೆ. ನಾನು ಕೂಡ ಬಹುದೊಡ್ಡ ಜಾದೂಗಾರನಾಗಿ ತೋರಿಸ್ತೀನಿ. ಇಂಥ ಜಾದು ತೋರಿಸ್ವೆ ಅಂದ್ರೆ ಎಲ್ರು ಬಾಯಿ ಮುಚ್ತೀರಾ? ರಂಗಿಲಾ, ಎಲ್ಲಿಗೆ ಹೋಗ್ತಿದ್ಯಾ? ನನ್ ಮಾತು ಕೇಳು. ಹೀಗೆ ಸಿಟ್ಟು ಮಾಡಬಾರ್ದು. ಸಫೋಲ, ಈ ತಲೆ ತಿರುಕ ರಂಗೀಲ ತುಂಬಾ ಸಿಟ್ಟಾಗಿ ಇಲ್ಲಿಂದ ಹೋಗಿದ್ದಾನೆ. ಏನಾದ್ರೂ ಖಂಡಿತ ಮಾಡ್ತಾನೆ. ನಾನ್ ಇವನ ಹಿಂದೆ ಹೋಗ್ತೀನಿ. ನೀನ್ ಹೋಗಿ ಶಾಕಾಲ್ಗೆ ಸುದ್ದಿ ತಿಳಿಸು. ನಾನು ಜಾದು, ನಾನು ಮಾಯಾ ಜಾಲ, ನನಗೆ ಹೆದರು. ನಾನು ಶಾಕಾಲ್. ರಂಗೀಲಾನ ಭಯಂಕರ ಸಿಟ್ಟು ನಮ್ಗೆ ಸಹಾಯವಾಗಬಹುದು. ಅವನು ಈಗ ಉರಿಯೋ ಕಬ್ಬಿಣದಂತಿದ್ದಾನೆ. ಅವನಿಗೆ ಯಾವ ರೀತಿಯ ಸ್ಫೂರ್ತಿನೂ ಕೊಡಬಹುದು. ಜೈಸಿಂಗ್ ಕೂಡ ಸಿಟಿಯಲ್ಲಿಲ್ಲ ಅಂತ ಕೇಳಿದೀನಿ. ಅವನು ಇಲ್ಲದಿರೋದರ ಪೂರ್ತಿ ಲಾಭ ಸಿಗುತ್ತೆ. ಬನ್ನಿ. ಬೇಗನೆ ಜಾದು ಕಲ್ತು ಬಿಡ್ತೀನಿ. ರಂಗೀಲ, ನನ್ಗೆ ಗೊತ್ತಾಯ್ತಪ್ಪ, ಎಲ್ಲ ಗೊತ್ತಾಯ್ತು. ಸನ್ ಸಿಟಿ ಅವರಷ್ಟೇ ಅಲ್ಲ, ಜೈಸಿಂಗ್ ಚೌಹಾಣ್ ಕೂಡ ನಿನ್ನನ್ನ ಮಜಿಷಿಯನ್ ಅಲ್ಲ, ಜೋಕರ್ ಅನ್ಕೊಂಡಿದ್ದಾನೆ. ಅದಕ್ಕೆ ಅವ ನಿನಗೆ ಜಾದೂ ಕಲಿಸ್ತಾ ಇಲ್ಲ. ಆದ್ರೆ ನಾನು ನಿನಗೆ ಜಾದೂ ಕಲಿಸ್ತೀನಿ. ಆಗ ನೀನು ಎಲ್ಲರೊಂದಿಗೆ ಹಾಗೆ ತೀರಿಸಬಹುದು. ಹಾಗೆ ಇಲ್ಲಪ್ಪ, ಇಲ್ಲ, ನನ್ಗೆ ಹಾಗೆ ತೀರಿಸ್ಕೊಳ್ಳೋಕಿಲ್ಲ. ನಾನ್ ಬರೀ ಒಳ್ಳೆ ಜಾದೂಗಾರನಾಗಿ ಎಲ್ಲರ ಮುಂದೆ ಸಾಬೀತು ಪಡಿಸ್ತೀನಿ. ನೀನು ಒಬ್ಬ ಒಳ್ಳೆ ಮನುಷ್ಯ, ಅದಕ್ಕೆ ಹಾಗೆ ತೀರಿಸ್ಕೊಳ್ಳೋದಿಲ್ಲ. ನಾನು ನಿನಗೆ ಜಾದುವಿನ ಎಲ್ಲ ರಹಸ್ಯ ತಿಳಿಸ್ತೀನಿ. ಇಷ್ಟೇ, ನನ್ನ ಕಣ್ಣುಗಳನ್ನು ನೋಡು. ನನ್ನ ಕಣ್ಣುಗಳಲ್ಲಿ ಮೈ ಮರೆ.
ಶಾಬಾಷ್. ಇನ್ನು ಜೈ ಸಿಂಗ್ ಚೌಹಾಣ್ ನನ್ನು ಮರೆತು ಬಿಡು. ಒಳ್ಳೇದು. ರುದ್ರ ಮತ್ತೆ ಅವನ ಗೆಳೆಯರನ್ನು ಮರೆತು ಬಿಡು. ಮರ್ತು ಬಿಟ್ಟೆ. ಸಾಕು, ಈಗ ಇಷ್ಟೇ ನೆನ್ಪಿಡು. ಈ ಸನ್ ಸಿಟಿಯ ಜನರು ನಿನ್ನ ಬಗ್ಗೆ ತುಂಬಾ ತಮಾಷೆ ಮಾಡ್ತಿದ್ದಾರೆ. ನೀನು ಅವರೆಲ್ಲರಿಂದ ನಿನ್ನ ಅವಮಾನದ ಹಾಗೆ ತೀರಿಸ್ಕೋಬೇಕು. ನನ್ಗೆ ಎಲ್ರಿಂದ ಹಾಗೆ ತೀರಿಸ್ಕೊಳ್ಬೇಕು. ಒಳ್ಳೇದಾಯ್ತು, ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಇನ್ನು ನೀನು ತುಂಬಾ ಶಕ್ತಿಶಾಲಿ ಮಜಿಷಿಯನ್ ಆಗ್ತೀಯಾ. ಶಕ್ತಿಶಾಲಿ ರಂಗೀಲಾ, ಇವತ್ತಿಂದ ನಿನಗೆ ಹೊಸ ಜನ್ಮ ಸಿಕ್ಕಿದೆ. ಈಗ ನೀನು ಹೋಗು, ಆ ಸನ್ ಸಿಟಿಯನ್ನು ಸರ್ವನಾಶ ಮಾಡು. ನಿನ್ನ ಹಾಗೆ ತೀರಿಸ್ಕೋ. ಇಟ್ಸ್ ರಂಗೀಲಾ ಟೈಮ್. ಎಲ್ರ ಹತ್ರ ಹಾಗೆ ತೀರಿಸ್ಕೋತೀನಿ. ಈ ರಂಗೀಲಾ ಎಲ್ಲಿಗೆ ಹೋದ? ಎಲ್ಲ ಕಡೆ ಹುಡುಕಿದೆವು, ಎಲ್ಲೂ ಕಾಣಿಸೋದಿಲ್ಲ. ನೀವೆಲ್ಲ ರಂಗಿಲ್ನಿಗೆ ತುಂಬಾ ತಮಾಷೆ ಮಾಡಿದ್ರಿ. ಈಗ ನಾನ್ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ, ರಂಗಿಲ್ಲ ಏನೇನ್ ಮಾಡ್ಬೋದು ಅಂತ. ಒಳ್ಳೇದು ಮಾಡಿದ್ರೆ ಕೆಟ್ಟದಾಗುತ್ತೆ. ಈ ರಂಗಿಲ್ಲನಿಗೆ ಏನಾಗಿದೆ? ಯಾರನ್ನೂ ಬಿಡೋಲ್ಲ ನಾನು. ನಿಮ್ಮನ್ನು ರಕ್ಷಿಸಿಕೊಳ್ಳಿ. ನೋಡಿಯಪ್ಪ. ಒಳ್ಳೇದು ಮಾಡಿದ್ರೆ ಕೆಟ್ಟದಾಗುತ್ತೆ. ಇನ್ನು ತಮಾಷೆ ಮಾಡ್ತೀಯಾ ನನ್ಗೆ? ರಂಗೀಲನನ್ನ ತಡಿಬೇಕು. ರಂಗೀಲಾ ನಿಲ್ಲಿ. ರಂಗೀಲಾ ನಿಲ್ಲಿ. ಇದೇನ್ ಮಾಡ್ತಿದ್ದೀರಿ? ನೀವಿಷ್ಟು ಬೃಹತ್ತಾಗಿ ಹೇಗ್ ಬೆಳಿದ್ರಿ? ಹಾಗೆ ಎಲ್ರೊಂದಿಗೆ ಹಾಗೆ ತೀರಿಸ್ಕೊಳ್ತಿದ್ದೀರಿ. ಮಜಾ ಬಂತು, ಮಜಾ ಬಂತು. ರಂಗೀಲ ಹೇಗೆ ರಂಗೇರ್ತಿದ್ದಾನಂದ್ರೆ ನನಗಂತೂ ಸಂತೋಷವಾಯ್ತು. ಜೋಗ, ಅವನಲ್ಲಿಗೆ ಹೋಗಿ ಅವನಿಗೆ ಹೇಳು, ನನ್ನ ಆಜ್ಞೆ ಆಗಿದೆ, ಜೈ ಸಿಂಗ್ ನ ಪ್ಯಾಲೇಸ್ ಅನ್ನು ನಾಶ ಮಾಡೆಂದು. ನಾನ್ ಹೊರಟೆ. ರಂಗೀಲನ ನೋಡಿದ್ರೆ ಅನ್ಸುತ್ತೆ ಅವರ ಮೇಲೆ ಯಾರು ಜಾದೂ ಮಾಡಿದ್ದಾರೆ. ಅದಕ್ಕಾಗಿ ಅವರು ತನ್ನ ವಶದಲ್ಲಿಲ್ಲ. ಏನೇ ಆಗ್ಲಿ, ನಾವು ರಂಗೀಲನ ನಾಶ ಪ್ರವೃತ್ತಿಯನ್ನು ತಡಿಬೇಕು. ಅವನನ್ನು ತಡೆಯೋದಕ್ಕಿಂತ ಅಜಯನನ್ನು ಕರಿ, ಅವರು ಎಲ್ಲ ಸರಿ ಮಾಡ್ತಾರೆ. ಅಜಯನನ್ನ ಕರೆಯುವಂತಿಲ್ಲ. ಅವರು ಅಗತ್ಯ ಕೆಲಸದ ಮೇಲೆ ಸಿಟಿಯಿಂದ ಹೊರಗೆ ಹೋಗಿದ್ದಾರೆ. ಅವರನ್ನ ಕರೆಸೋದು ಸರಿಯಲ್ಲ. ನಾವು ಮೂವರು ಸೇರಿ ಮೂರು ಬದಿಯಿಂದ ರಂಗೀಲನ್ ಮೇಲೆ ಅಟ್ಯಾಕ್ ಮಾಡೋಣ. ಖಂಡಿತ ಯಶ ಸಿಗುತ್ತೆ. ನಮ್ ಪ್ಲಾನ್ ಏನೆಂದ್ರೆ, ನಾವು ಮೂವರು ಬೇರೆ ಬೇರೆ ನೆಟ್ ಅನ್ನು ರಂಗೀಲನ ಮೇಲೆ ಎಸೆಯೋಣ. ನಂತರ ಅವನನ್ನ ನಾವು ಕಂಟ್ರೋಲ್ ಮಾಡೋಣ. ಕಮ್, ಲೆಟ್ಸ್ ಡು ದ ಪ್ರಾಕ್ಟೀಸ್. ಮೈರಾ, ನೀನ್ ಈಚೆ ಹೋಗು. ವರುಣ್, ನೀನ್ ಆ ಕಡೆ. ಲೆಟ್ಸ್ ಪ್ರಾಕ್ಟೀಸ್.
ನೀನ್ ನೋಡಿದ್ಯಾ? ನಿನ್ ಹಿಂದೆ 4 ಕಡೆ ನೋಡು, ಸಿಗತ್ತೆ ನಿನ್ಗೆ. ಸಾರಿ. ಹೋಗ್ಲಿ, ನಾನು ಎಲ್ರಿಗಿಂತ ಬಲಶಾಲಿ ಮ್ಯಾಜಿಷಿಯನ್. ನನ್ಗಿಂತ ದೊಡ್ಡ ಮ್ಯಾಜಿಷಿಯನ್ ಇಲ್ವೇ ಇಲ್ಲ. ರಂಗೀಲ, ನಮ್ಮ ಆಜ್ಞೆ ಇದೆ, ಜಯಸಿಂಗ್ ನ ಪ್ಯಾಲೇಸ್ ಅನ್ನು ಧ್ವಂಸ ಮಾಡು. ರಂಗಿಲಾ, ನಿಮ್ಮಂತಹ ಶಕ್ತಿಶಾಲಿ ಮ್ಯಾಜಿಷಿಯನ್ಗೆ ಇವ ಆರ್ಡರ್ ಮಾಡ್ತಿದ್ದಾನೆ. ನಿಮ್ಮಂತಹ ಬಲಶಾಲಿಯವರು ಇವನ ಗುಲಾಮರೇ. ಇಲ್ಲಲ್ಲಪ್ಪ, ನಿನ್ಗೆ ಎಷ್ಟು ಧೈರ್ಯ? ಮ್ಯಾಜಿಷಿಯನ್ ರಂಗಿಲನಿಗೆ ಆಜ್ಞೆ ಕೊಡ್ತೀಯ? ಶಾಕಾಲ್, ನಾನ್ ನಿನ್ನ ಆರ್ಡರ್ ಅನ್ನು ಪಾಸ್ ಮಾಡ್ಬಿಟ್ಟೆ, ಆದ್ರೆ ಮ್ಯಾಜಿಷಿಯನ್ ರಂಗೀಲ ಅದನ್ನು ಒಪ್ತಿಲ್ಲ. ಅರೆ, ನಾನ್ ಯಾವ ಟೆನ್ನಿಸ್ ಬಾಲ್ ಅಲ್ಲಪ್ಪ. ಶಾಬಾಷ್ ರಂಗಿಲಾ, ನೀವು ಆ ಜೋಗನಿಗೆ ಒಳ್ಳೆ ಪಾಠ ಕಲ್ಸಿದ್ರಿ. ಈಗ ನೀವು ನನ್ಗೆ ಹೇಳಿ, ನೀವಿವೆಲ್ಲ ಯಾಕೆ ಮಾಡ್ತಿದ್ದೀರಿ? ಹೇಳಿ ಅಂದ್ರೆ ನೀನು ನನ್ಗೆ ಆಜ್ಞೆ ಕೊಡ್ಲು ಪ್ರಯತ್ನಿಸ್ತೀಯಾ? ನಾನು ಯಾರ ಗುಲಾಮನು ಅಲ್ಲ, ಉತ್ತರ ಕೊಡ್ಲು. ಮಾಯಾ, ವರುಣ್, ರಂಗಿಲನ್ ಮೇಲೆ ಶಾಕಲ್ ಏನೋ ಜಾದೂ ಮಾಡಿರ್ಬೇಕು. ನಾನು ಅವರನ್ನ ನಾರ್ಮಲ್ ಮಾಡ್ಲು ಪ್ರಯತ್ನಿಸ್ತೀನಿ. ಇಬ್ಬಾಯಿಸ್ಕಾ ನಾರ್ಮಲ್ ಸ್ಟಿಕೋ. ಇಬ್ಬಾಯಿಸ್ಕಾ ನಾರ್ಮಲ್ ಸ್ಟಿಕೋ. ನೀನ್ ನನ್ನನ್ನ ಕೆದಕಿ ಒಳ್ಳೇದ್ ಮಾಡಿಲ್ಲ. ರುದ್ರ, ಜಾದುವಿನ ಈ ಆಟದಲ್ಲಿ ನೀನಿನ್ನು ಪುಟ್ಟ ಮಗು ಕಣ, ನನ್ನ ಎದುರಿಗೆ ಮರಿ ಕಣ. ಶಾಕಾಲ್ನ ಜಾದು ಬರೀ ಶಾಕಾಲ್ನೆ ತೆಗೆಯಬಹುದು. ಬಹುಶಃ ಶಾಕಾಲ್ನ ಜಾದುವನ್ನು ಬರೀ ಅವನೇ ತೆಗಿಬಹುದು. ವರುಣ್, ಕೇಳು. ಏನು? ಪ್ಲಾನ್ ಅಲ್ಲಿ ತುಂಬಾ ಅಪಾಯವಿದೆ, ಆದ್ರೆ ಸರಿ, ನಾನ್ ಪ್ರಯತ್ನಿಸ್ತೀನಿ. ಮಾಯಾ, ವರುಣ್, ಈಗ ನಾವೆಲ್ಲರೂ ಒಟ್ಟಿಗೆ ನೆಟ್ ಅಟ್ಯಾಕ್ ಮಾಡ್ಬೇಕು. ರೆಡಿ? ತಡ ಮಾಡ್ದಿ ಒಬ್ರ ನಂತರ ಒಬ್ರು ನೆಟ್ ಎಸೆಯಬೇಕು. ಓಹೋ, ಮತ್ತೆ ಗಲಿಬಿಲಿ. ಯಸ್ ಮಾಯಾ, ಇವತ್ತು ನಿನ್ನ ಜಾದು ಸರಿಯಾದ ಗುರಿಗೆ ತಲುಪಿದೆ. ಇಬ್ಬಾಯಿಸ್ಕಾ ಫೋಕ್ ಕ್ರಿಯೇಟೋ. ಸಾರಿ ವರುಣ್. ಮಾಯರಾ, ಸಾರಿ ಹೇಳ್ಬೇಡ. ಇದೇ ನನ್ನ ಮತ್ತು ರುದ್ರನ ಪ್ಲಾನ್ ಆಗಿತ್ತು. ನೀನ್ ಚೆನ್ನಾಗಿ ಮಾಡ್ದೆ. ರಂಗಿಲಾ, ಧೈರ್ಯವಿದ್ರೆ ನನ್ನನ್ನ ಹಿಡಿದು ತೋರಿಸಿ. ಅರೆ ಬಿಡೋಲ್ಲ. ಎಲ್ಲಿ ಹೋಗ್ತಿದ್ದೀರಿ ನೀವೆಲ್ಲ? ನನ್ಗೆ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿ ಅಡಗಿಕೊಳ್ತೀರಾ? ನಾನು ನೋಡ್ತೀನಿ. ನಾನ್ ಜಾದು, ನಾನು ಮಾಯಾ ಜಾಲ. ಹೆದರು ನನಗೆ, ನಾನು ಶಾಕಾಲ್. ರಂಗೀಲ, ನೀನ್ ಇಲ್ಲಿಗೆ ಬರಬಾರ್ದಿತ್ತು. ನನ್ನ ಆಜ್ಞೆ ಇದು. ರಂಗೀಲ, ಹೋಗು. ನೀನು ರಂಗಿಲ ಮ್ಯಾಜಿಷಿಯನ್ಗೆ ಆಜ್ಞೆ ಕೊಡ್ತೀಯಾ? ರಂಗಿಲ ಬರೀ ಅವನದ್ ಮಾತ್ರ ಕೇಳ್ತಾನೆ. ತಗೋ. ನನ್ನ ಬಾಣ ನನಗೆ ತಿರುಗೇಟೆ. ಇವತ್ತು ನಾನು ನಿನ್ನನ್ನು ಮುಗಿಸಿ ಬಿಡ್ತೇನೆ. ಅಕೀರಾ, ಜಕೀರಾ, ಬಜೂಕಾ, ಫೈರ್ ಬಾಲ್. ನನ್ನ ಪ್ಯಾಲೇಸ್ಗೆ ಬಂದು ನನ್ನನ್ನೇ ಸುಟ್ಟು ಬಿಟ್ಟೆ. ಶಾಕಾಲ್, ಏನಾಯ್ತು? ನಿನ್ನ ತಂತ್ರ ನಿನ್ನನ್ನೇ ಆವರಿಸಿತೆ.
ಮೊದ್ಲು ನಾನು ಒಬ್ನೇ ಇದ್ದೆ, ಆದ್ರೆ ನಿನ್ನಿಂದಾಗಿಯೇ ಇವತ್ತು ನನ್ನೊಂದಿಗೆ ಶಕ್ತಿಶಾಲಿ ರಂಗಿಲನ ಜಾದುವಿನ ಶಕ್ತಿಯೂ ಇದೆ. ತಡೆಯೋಕಾದ್ರೆ ತಡಿ, ಬದುಕುದಾದ್ರೆ ಬದುಕು. ನಾರ್ಮಲ್ ಸ್ಟಿಕೋ. ಅರೆ ಮಾಡಿದ್ದುಣ್ಣು ಮಹಾರಾಯ, ನಾನು ಇಲ್ಲಿ ಹೇಗ್ ಬಂದು ತಲುಪಿದೆ? ಅದೆಲ್ಲ ಆಮೇಲೆ ಹೇಳ್ತೀನಿ ರಂಗಿಲ. ಥ್ಯಾಂಕ್ ಯು ಶಾಕಾಲ್. ಇನ್ನು ನಾವು ಹೊರಡ್ತೀವಿ. ಇದುವೇ ನಮ್ಮ ಪ್ಲಾನ್ ಆಗಿತ್ತು, ನೀನೇ ರಂಗಿಲಾರನ್ನ ನಾರ್ಮಲ್ ಮಾಡ್ಬೇಕು ಅಂತ. ಓಕೆ, ಬಾಯ್ ಬಾಯ್. ಏನು ಶಾಕಾಲ್ ನೊಂದಿಗೆ ಮೋಸ? ಶಾಕಾಲ್ನ ಕಾಲ್ ಸಿಟಿಯಲ್ಲಿ ನಿಂತ್ಕೊಂಡು ನಿನ್ನ ಯಾವುದೇ ಆಟ ನಡೀಲಿಕ್ಕಿಲ್ಲ. ನಾನು ಹೋಗಲು ಬಿಟ್ರೆ ತಾನೇ ನೀನು ಹೋಗೋದು. ಅಕೀರಾ, ಜಕೀರಾ, ಬಜೂಕಾ, ಅಲೈಗೋ! ಬಿಡ್ರಲೇ. ಅರೆ, ನನ್ನ ಸಿಪಾಯಿಗಳಾಗಿ ನನ್ ಜೊತೆನೆ ಕಾದಾಡ್ತೀರಲ್ಲೋ. ಅಕೀರಾ, ಜಕೀರಾ, ಅಟ್ಯಾಕೋ! ಏನ್ ನೋಡ್ತಿದ್ದೀರಾ? ಏನಾದ್ರೂ ಮಾಡಿ. ನಾನೇ ಏನಾದ್ರೂ ಮಾಡಬೇಕು. Ibaiska, Zibaiska, boom, chick, chick, boom! ಶಾಕಾಲ್, ನಾನಿಲ್ಲಿ ಜಗಳವಾಡ್ಲು ಬಂದಿಲ್ಲ. ನನ್ಗೆ ರಂಗಿಲನ ಸರಿಪಡಿಸ್ಬೇಕಿತ್ತು, ಅದಾಯ್ತು. ಅಜ್ಜಯ್ಯ ಅಂತಾರೆ ಕಾರಣವಿಲ್ಲದೆ ಯಾರೊಡನೆಯೂ ಜಗಳ ಮಾಡಬೇಡ. ಇನ್ನು ನಿನ್ನೊಂದಿಗೆ ಜಗಳವಾಡ್ಲು ನನ್ನಲ್ಲಿ ಬೇರೆ ಕಾರಣವಿಲ್ಲ. ಸನ್ಸಿಟಿಯ ನಾಶಕ್ಕಿಂತಲೂ ಹೆಚ್ಚು ನಿನ್ನ ಕಾಸಿಟಿಯ ಒಳಿತಿನ ಬಗ್ಗೆ ಯೋಚಿಸು. ಬಾಯ್ ಬಾಯ್. ನೀವೆಲ್ಲರೂ ಕೆಲಸಕ್ಕೆ ಬಾರದವರು, ವಾಪಸ್ ಬನ್ನಿ. रुद्र! हाय, मैं हूँ रुद्रा. मेरा हर एपिसोड जियो सिनेमा पर एंजॉय करो, वो भी फ्री में. ಶಾಕಾಲ್, ನೀವು ಇಷ್ಟೊಂದು ಮಗ್ನರಾಗಿ ಏನ್ ನೋಡ್ತಿದ್ದೀರಿ? ವೈರಿಯನ್ನು ಸೋಲಿಸೋದಕ್ಕೆ ಅವನ ಗುಣಕ್ಕಿಂತ ಹೆಚ್ಚು ಅವನ ದೌರ್ಬಲ್ಯಗಳ ಬಗ್ಗೆ ಗೊತ್ತಿರಬೇಕು. ನಾನು ಕೂಡ ಜೈಸಿಂಗ್ ನ ಬಗ್ಗೆ ಪ್ರತಿ ಚಿಕ್ಕ ಪುಟ್ಟ ವಿಷಯಗಳ ಪತ್ತೆ ಹಚ್ಚಿದ್ದೀನಿ. ಮತ್ತೀಗ ನನಗೆ ಅವನ ಎಂಥ ದೌರ್ಬಲ್ಯದ ಪತ್ತೆ ಸಿಕ್ಕಿದೆ ಅಂದ್ರೆ ಅದು ಅವನನ್ನ ಕ್ಷಣದಲ್ಲಿ ಮುಳುಗಿಸಬಹುದು. ಏನ್ ಮಾತಾಡ್ತಿದ್ದೀರಿ ಶಾಕಾಲ್? ಮತ್ತ್ಯಾಕೆ ಸಮಯ ಕಳೆಯೋದು? ಆ ದೌರ್ಬಲ್ಯದ ಬಗ್ಗೆ ಹೇಳಿ. ಗೊತ್ತಾಗಿ ಬಿಡುತ್ತೆ ಬಿಡು. ಬೇಗ ಆ ವಸ್ತು ಸನ್ ಸಿಟಿಗೆ ತಲುಪಿದಾಗ ಗುಡುಗು ಗರ್ಜಿಸುವುದು, ಭೂಕಂಪ ಬರುವುದು, ಎಲ್ಲ ನಾಶವಾಗ್ಬಿಡುತ್ತೆ. ನಾನು ಜಾದು, ನಾನು ಮಾಯಾಜಾಲ. ಹೆದರು ನನಗೆ, ನಾನು ಶಾಕಾಲ್. ಜೈ ಸಿಂಗ್ ಚೌಹಾನ್, ನೀನು ನಿನ್ನ ದಿನ ಎಣಿಸಲು ಶುರು ಮಾಡು.
ತಿಳಿತಾ ರುದ್ರ? ಈ ಸಿಟಿಯಲ್ಲಿ ಇಷ್ಟೇಕೆ ಕೋಲಾಹಲ ನಡೆದಿದೆ? ರುದ್ರ, ನಿಂಗೇನಾದ್ರೂ ಗೊತ್ತಾ? ಇಲ್ಲ ಜಯ್ಯ. ಒಮ್ಮಿಂದೊಮ್ಮೆ ಇಷ್ಟೆಲ್ಲ ಮಿಂಚು ಹೇಗೆ ಬೀಳ್ತಿದೆ? ಹವಾಮಾನ ತಿಳಿಯಾಗಿದೆ, ಆದ್ರೂ ಮಿಂಚು ಬೀಳ್ತಿವೆ. ಇದ್ಯಾವುದೋ ಮ್ಯಾಜಿಷಿಯನ್ನ ಕೆಲಸ ಅನ್ಸುತ್ತೆ. ರುದ್ರ, ನೀನ್ ಇಲ್ಲೇ ಇರೋ, ನಾನ್ ನೋಡ್ಕೊಂಡು ಬರ್ತೀನಿ. ಯಾರು ನೀನು? ನನ್ನ ಸನ್ ಸಿಟಿ ಮೇಲೆ ಮಿಂಚು ಯಾಕೆ ಹಾರಿಸ್ತಿದ್ಯಾ? ನಂಗೆ ಗೊತ್ತು ಇದು ನೇಚರ್ನ ಕೆಲಸವಲ್ಲ, ಯಾವುದೇ ಬ್ಯಾಡ್ ಕ್ರೀಚರ್ನ ಕೆಲಸ ಅಂತ. ಬಾ ಎದುರು. ಯಾರು ನೀನು? ಜಯ್ ಸಿಂಗ್, ನಾನು ಎಲೆಕ್ಟ್ರೋ ಲೇಡಿ. ಬಾಣದಿಂದಲ್ಲ, ಖಡ್ಗದಿಂದಲ್ಲ ಪ್ರಹಾರ ಮಾಡ್ತೀನಿ ನಾನು ಮೆಚ್ಚಿನ ವೇಗದಿಂದ. ಎಲೆಕ್ಟ್ರೋ ಲೇಡಿ, ನೀನು ನನ್ನ ಸನ್ ಸಿಟಿಯಿಂದ ಹೊರಟೋಗೋ. ನಾನು ಹೆಂಗಸರ ಮೇಲೆ ಪ್ರಹಾರ ಮಾಡೋಲ್ಲ. ಇಲ್ದಿದ್ರೆ ನಿನ್ನ ಪ್ರಹಾರಕ್ಕೆ ಒಂದೇ ನಿಮಿಷದಲ್ಲಿ ಉತ್ತರ ಕೊಡ್ತಿದ್ದೆ. ಜಯ್ ಸಿಂಗ್, ಇದು ನನ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೀನು ಹೆಂಗಸರ ಮೇಲೆ ಪ್ರಹಾರ ಮಾಡೋದಿಲ್ಲ. ನಾನು ನಿನ್ನ ಇದೇ ದೊಡ್ಡತನದ ಲಾಭ ಪಡೆಯಲು ಬಂದೆ. ನೋಡಿದ್ಯಾ ಜೋಗ, ಇವತ್ ನಾನು ಎಂತ ಸುಳಿ ಹಾಕಿದ್ದೇನೆಂದ್ರೆ ಆ ಜಯ್ ಸಿಂಗ್ ಚೌಹಾನ್ 4 ಕಡೆಯಿಂದ ಭ್ರಮಿತನಾಗಿದ್ದಾನೆ. ಅವನೆಷ್ಟೇ ಬಯಸಿದ್ರು ತನ್ನ ಸನ್ ಸಿಟಿಯನ್ನು ಕಾಪಾಡೋಕಾಗಲ್ಲ. ನಿಬಂಧನೆಯಲ್ಲಿರುವವರ ಗತಿ ಇದೇ ಆಗುತ್ತೆ. ನಾನು ಜಯ್ ಸಿಂಗ್ ನ ಅದೇ ದೌರ್ಬಲ್ಯವನ್ನು ಹಿಡ್ಕೊಂಡ್ಬಿಟ್ಟೆ. ಜಯ್ ಸಿಂಗ್ ಚೌಹಾನ್, ನನ್ಗೆ ನಿನ್ನ ಟ್ರಿಕ್ ಅರ್ಥವಾಯ್ತು. ನನ್ ಮೇಲೆ ಪ್ರಹಾರ ಮಾಡಲಾಗದಕ್ಕೆ ನನ್ನ ಸೆರೆ ಹಿಡಿಬೇಕೆಂದಿದ್ದೀಯಾ? ಅದಷ್ಟು ಸುಲಭವಲ್ಲ. ಎಲೆಕ್ಟ್ರೋ ಲೇಡಿ, ನೀನಿನ್ನೂ ಇಲ್ಲಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಸಾರಿ ಅಜ್ಜಯ್ಯ, ನಾನಿಲ್ಲಿ ಕೂತು ನಿಮ್ಮನ್ನು ಅಪಾಯದಲ್ಲಿರೋದನ್ನ ನೋಡಲಾರೆ. Ziba iska netrieto chu. ಎಲ್ಲೋಡ್ ಹೋಗ್ತಿದ್ದೀಯಾ? ರಂಗೀಲಾ, ಬೇಗನೆ ಪ್ಯಾಲೇಸ್ ನ ಗೇಟ್ ತೆರೆದು ತಯಾರಾಗಿರು. ಅಜ್ಜಯ್ಯನಿಗೆ ಗಾಯವಾಗಿದೆ. ರುದ್ರ, ಅವಳು ನಮ್ಮ ಹಿಂದೆನೆ ಬರ್ತಿದ್ದಾಳೆ. Ibaiska, protecto! ನೀನು ಇನ್ನು ಉಳಿಯಲಾರೆ ಜಯ್ ಸಿಂಗ್ ಚೌಹಾನ್. ನನ್ನ ಮಿಂಚು ನಿನ್ನ ಪ್ಯಾಲೇಸ್ ಅನ್ನು ಬಿಡಲ್ಲ.
ಅರೇ ಮಾಡಿದ್ದುಣ್ಣೋ ಮಹಾರಾಯ. ಅಯ್ಯಯ್ಯೋ, ಅಜ್ಜನಿಗೆ ಏನಾಯ್ತಪ್ಪ? ತಗೊಳ್ಳಿ ನೀರ್ ಕುಡೀರಿ. ರುದ್ರ, ಆ ಲೇಡಿ ತುಂಬಾ ಅಪಾಯಕಾರಿ. ಯಾರು ಪ್ಯಾಲೇಸ್ ನಿಂದ ಹೊರಗೆ ಕೂಡ್ದು. ಆದ್ರೆ ಅಜ್ಜಯ್ಯ, ನಾವು ಎಲ್ಲಿವರೆಗೆ ಪ್ಯಾಲೇಸ್ ನಲ್ಲಿ ಕೂತಿರ್ಬೇಕು? ಹೊರಗೆ ಹೋಗ್ಲೇಬೇಕಾಗುತ್ತೆ. ಇಲ್ಲದಿದ್ರೆ ಅವಳು ಸಿಟ್ಟಿನಿಂದ ಇಡೀ ಸನ್ಸೆಟ್ ಹಾಳುಗೆಡಬಹುದು. ಬೇಡ ರುದ್ರ, ಹೊರಗೆ ಹೋಗ್ಲು ಇದು ಸರಿಯಾದ ಸಮಯವಲ್ಲ. ಅವಳ ಮಿಂಚಿನಲ್ಲಿ ನಾರ್ಮಲ್ ಮಿಂಚಿಗಿಂತಲೂ ಹೆಚ್ಚು ತೀವ್ರತೆ ಇದೆ. ನನ್ನ ಆರೋಗ್ಯ ಸುಧಾರಿಸಲಿ ನಾನೇನಾದ್ರೂ ಬೇರೆ ದಾರಿ ಹುಡುಕ್ತೀನಿ. ಜಯಸಿಂಗ್ ಚೌಹಾನ್, ಎಷ್ಟು ಸಮಯ ಹೀಗೆ ಅಡಿಗೆ ಕೂತಿರ್ತೀಯ? ನಾನು ಪುನಃ ಬರ್ತೀನಿ, ಮರಿಬೇಡ. ಬಾಣದಿಂದಲ್ಲ, ಖಡ್ಗದಿಂದಲ್ಲ, ಪ್ರಹಾರ ಮಾಡ್ತೀನಿ ನಾನು ಮಿಂಚಿನ ವೇಗದಿಂದ. ಅಜ್ಜಯ್ಯ, ಅವಳು ಹೋದಳು ಅನ್ಸುತ್ತೆ. ಅವಳು ಈಗ ಹೋಗಿರಬಹುದು, ಆದ್ರೆ ಅಪಾಯ ಇನ್ನೂ ಕಳೆದಿಲ್ಲ. ಅದಕ್ಕೆಂದೇ ಯಾರೂ ಹೊರಗೋಗ್ಬೇಡಿ. ಮಾಡಿದ್ದುಣ್ಣೋ ಮಹಾರಾಯ, ನಾನಿಲ್ಲಿರುವಾಗ ನನ್ನಂತೆ ತದ್ರೂಪ ಕಾಣುವ ಗಾರ್ಡನ್ ನಲ್ಲಿ ಯಾರದು? ಹೋಗಿ ನೋಡ್ಬೇಕಾದೀತು. ನೀನ್ಯಾರು? ನೀನ್ಯಾರು? ನಾನು ರಂಗಿಲ್ಲ. ನೀನ್ಯಾರು? ನಾನು ಶಂಗ್ರಿಲಾ. ಶಂಗ್ರಿಲಾ? ಶಂಗ್ರಿಲಾ ಯಾರಪ್ಪ? ನಾನ್ ನಿನ್ನ ಅವಳಿ ಸೋದರ. ನಿನ್ಗೆ ನೆನ್ಪಿಲ್ವಾ? ನಾವಿಬ್ರು ಕುಂಭಮೇಳದಲ್ಲಿ ಕಳೆದು ಹೋಗಿದ್ದೆವು. ಕುಂಭಮೇಳದಲ್ಲಿ ಕಳೆದು ಹೋಗಿದ್ದೆವು? ಯಾವಾಗ? ಹೇಗೆ? ನನ್ಗೆ ಇವತ್ತಿನವರೆಗೂ ಯಾರು ತಿಳಿಸೇ ಇಲ್ಲ. ಅಜ್ಜನೂ ಹೇಳಿಲ್ಲ, ಮತ್ತೆ ರುದ್ರನೂ ಹೇಳಿಲ್ಲ. ತಮ್ಮ, ತಮ್ಮ, ಬಾ, ನನ್ನ ನಂಬಿಕೋ ತಮ್ಮ, ತಮ್ಮ. ಬಾಣದಿಂದಲ್ಲ, ಖಡ್ಗದಿಂದಲ್ಲ, ಪ್ರಹಾರ ಮಾಡ್ತೀನಿ ನಾನು ಮಿಂಚಿನ ವೇಗದಿಂದ. ಓ ನೋ, ಆ ರಂಗಿಲ ಅವಳ ಬಳಿ ಹೇಗ್ ತಲುಪಿದ? ರುದ್ರ, ನನ್ಗೆ ಚೆನ್ನಾಗಿ ಗೊತ್ತಿದೆ ನೀವೆಲ್ಲ ನನ್ನನ್ನ ಒಳಗಿಂದಲೇ ನೋಡ್ತಾ ಇದ್ದೀರಿ ಅಂತ. ನೋಡೋದು ಬಿಡೋದು ಹೀಗೇನೆ ನಡೆಯುತ್ತೆ. ಒಂದ್ ವೇಳೆ ನೀವು ಪ್ಯಾಲೇಸ್ ನ ಗೇಟ್ ತೆರೆಯದಿದ್ರೆ ಬೇಗನೆ ಗೇಟ್ ತೆರೆಯಿರಿ, ಇಲ್ಲ ಅಂದ್ರೆ ನಾನು ಈ ರಂಗೀಲನ್ನ ಮುಗಿಸ್ಬಿಡ್ತೀನಿ. ಅಜ್ಜಯ್ಯ, ಈಗೇನ್ ಮಾಡೋದು? ರಂಗೀಲನನ್ನು ರಕ್ಷಿಸಬೇಕಾದ್ರೆ ಗೇಟ್ ತೆರೀಲೇಬೇಕು. ನಾನ್ ಹೋಗ್ತೀನಿ. ಬೇಡ ವರುಣ್, ಗೇಟ್ ತೆರಿಬೇಡ. ಒಮ್ಮೆ ಪ್ಯಾಲೇಸ್ನ ಗೇಟ್ ತೆರೆದ್ರೆ ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ. ನಾನು ಯೋಚಿಸಿದ್ದೀನಿ ಏನ್ ಮಾಡ್ಬೇಕೆಂದು. ನಾನ್ ಹೊರಗೆ ಹೋಗ್ತೀನಿ. ಏನ್ ಹೇಳ್ತಿದ್ಯಾ ರುದ್ರ? ನಾನ್ ಹಾಗೆ ಮಾಡ್ಲು ಖಂಡಿತ ಬಿಡೋಲ್ಲ. ಅಜ್ಜಯ್ಯ, ನಂಬಳಿ ಬೇರೆ ಯಾವುದೇ ದಾರಿ ಇಲ್ಲ. ಎಲೆಕ್ಟ್ರೋ ಲೇಡಿ, ನನ್ನ ಮಾತು ಕೇಳು. ನಾನು ರುದ್ರ ಮಾತನಾಡೋದು. ನಾನು ಹೊರ ಬರಲು ಸಿದ್ಧನಿದ್ದೇನೆ, ಆದ್ರೆ ಮೊದಲು ರಂಗೀಲರನ್ನು ಬಿಟ್ಟು ಬಿಡು ಮತ್ತು ಅವರನ್ನು ಫೌಂಟೇನ್ ಹತ್ರ ಕೂರ್ಸು. ಒಪ್ಪಿಗೆಯಾ? ಒಪ್ಪಿಗೆ. ಜಯಸಿಂಗ್ ಅಲ್ಲ ಅಂದ್ರೆ ಅವನ ಮೊಮ್ಮಗನೇ ಸೈ. ಈಗ ನೋಡ್ತಿರೋ ರುದ್ರ ಹೇಗೆ ಬುದ್ಧಿ ಕಲಿಸ್ತಾನೆ ಅಂತ. ಈಗ ಹೇಳು, ನಿನ್ಗೆ ಏನ್ ಬೇಕಾಗಿದೆ? ಓ, ನೀನೇ ರುದ್ರ. ನಿನ್ ಬಗ್ಗೆ ತುಂಬಾನೇ ಕೇಳಿದ್ದೀನಿ. ಈಗ ನನ್ನ ಮಾತು ಕೇಳು. ಪ್ಯಾಲೇಸ್ ನ ಗೇಟ್ ತೆರಿ. ಪ್ಯಾಲೇಸ್ ನ ಬಾಗ್ಲು ಏನ್ ಮಾಡಿದ್ರು ತೆರೆಯಲ್ಲ. ನೀನ್ ಬೇಕಾದ್ರೆ ಎಷ್ಟೇ ಮಿಂಚು ಹರಿಸು. ಪ್ಯಾಲೇಸ್ ನ ಗೇಟ್ ತೆರೆದಿದ್ರೆ ನೀನು ಮತ್ತು ರಂಗಿಲ ಉಳಿಯಲ್ಲ. ತಗೋ. ಹೀಗೆ ಹೇಗೆ ಆಗುತ್ತೆ? ನನ್ನ ಮಿಂಚು ಫೇಲ್ ಆಗಲಾರದು. ಇಲ್ಲ, ಮೋಸ. ಇದು ರುದ್ರ ಅಲ್ಲ, ಅವನ ಇಮೇಜು. ನಾನು ಎಲ್ಲವನ್ನು ಉರಿಸ್ಬಿಡ್ತೀನಿ. ಯಾರನ್ನು ಬಿಡಲ್ಲ. ಜಯಸಿಂಗ್ ರುದ್ರನಿಗೂ ಜಾದುವಿನ ಲೋಕದ ಎಲ್ಲಾ ತಂತ್ರ ಮಂತ್ರ ಕಲಿಸಿಟ್ಟಿದ್ದಾನೆ. ಆದ್ರೆ ನನ್ಗೆ ಭರವಸೆ ಇದೆ, ಖಂಡಿತ ಈ ಬಾರಿ ಸನ್ ಸಿಟಿಯನ್ನು ಇವೆಲ್ಲವೂ ಕಾಪಾಡಲಾರವು. ರಂಗೀಲ, ನೀನ್
ಚೆನ್ನಾಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಿ. ನಾನು ನಿಮ್ಮೆಲ್ಲರಿಗಾಗಿ ಏನಾದ್ರೂ ತಿನ್ನಲು ತರ್ತೀನಿ. ಹೊಟ್ಟೆ ಒಳಗೆ ಹೋದ್ರೆ ಇದೇ ತಲಕ್ ಬರುತ್ತೆ. ರಂಗೀಲಾ, ನಿಮ್ಗೆ ಹೊರಗೆ ಹೋಗುವ ಅಗತ್ಯವೇನಿತ್ತು? ಕೊಡಿ, ನಾನ್ ಟ್ರೇ ಹಿಡಿತೀನಿ. ತಗೊಳ್ಳಿ, ಈ ಟ್ರೇ ಹಿಡೀರಿ. ರಂಗೀಲಾ, ನೀವು ನನ್ನಿಂದ ದೂರವಿರಿ. ರಂಗೀಲಾ, ಯಾರಿಗೂ ಏನೂ ಬೇಡ. ನೀನು ಒಳಗೆ ಹೋಗಿ ಸ್ವಲ್ಪ ಆರಾಮ ಮಾಡ್ಕೋ. ತುಂಬಾ ಮಜಾ ಬರ್ತಾ ಇದೆ. ಜೈಸಿಂಗ್ ನ ಒಬ್ಬೊಬ್ಬರೇ ಫಾಲೋವರ್ಸ್ ಹೊಡೆತ ತಿನ್ನೋದನ್ನ ನೋಡಲು. ನಾನು ಜಾದು, ನಾನು ಮಾಯಾಜಾಲ. ಹೆದ್ರು ನನಗೆ, ನಾನು ಶಕಾಲ್. ಇನ್ನೆಷ್ಟು ಸಮಯ ಜೈಸಿಂಗ್ ತನ್ನ ಪ್ಯಾಲೇಸ್ ನಲ್ಲಿ ಅಡಗಿ ಕೂತಿರ್ತಾನೆ? ಸನ್ ಸಿಟಿಯನ್ನು ಇಲೆಕ್ಟ್ರೋ ಲೇಡಿಯಿಂದ ಕಾಪಾಡೋದಕ್ಕೆ ಅವನಿಗೆ ಹೊರಗೆ ಬರಲೇಬೇಕಾಗುತ್ತೆ. ಶಾಕಾಲ್, ನನ್ಗಂತೂ ತುಂಬಾ ಮನಸ್ಸಾಗ್ತಿದೆ ಗಾಳಿ ಹೋದ ಬಲೂನಿನಂತಾದ ಅವರ ಮುಖ ನೋಡ್ಲು. ಅರೆ, ಅವಸರ ಬೇಡ, ನಾನು ಬರ್ತೀನಿ. ಒಂದು ಸಲ ಇಲೆಕ್ಟ್ರೋ ಲೇಡಿ ತನ್ನ ಕೆಲಸ ಮುಗಿಸಿಕೊಳ್ಳಿ. ಅಜ್ಜಯ್ಯ, ಇನ್ನು ಸಾಕು, ಬಹಳ ಆಯ್ತು. ನಾವು ಎಲ್ಲಿವರೆಗೆ ಹೀಗೆ ಅಡಗಿ ಕೂತ್ಕೊಂಡಿರೋದು? ನಾನ್ ಹೊರಗೆ ಹೋಗಿ ಇಲೆಕ್ಟ್ರೋಲೇಡಿಯನ್ನು ತಡಿಲೇಬೇಕು. ರುದ್ರ, ಆವೇಶದಲ್ಲಿ ಬುದ್ಧಿ ಕಳ್ಕೋಬೇಡ. ಮೊದಲ ನಿಯಮ ಎಂದೂ ಮರಿಬೇಡ. ಫೋಕಸ್ ಅಂಡ್ ಬಿಲೀವ್. ನಾವು ಎಲೆಕ್ಟ್ರೋ ಲೇಡಿಯನ್ನ ಎದುರಿಸೋಣ, ಆದ್ರೆ ಸಂಪೂರ್ಣ ಪ್ಲಾನಿಂಗ್ ಮಾಡಿ. ಕೇಳು, ಇವತ್ತು ನಾನು ನಿನ್ಗೆ ಒಂದು ಹೊಸ ಮಂತ್ರ ಕಲಿಸ್ತೀನಿ. ರುದ್ರ, ನಾವು ನಿನ್ನ ಜೊತೆ ಹೊರ ಬರ್ತೀವಿ. ರುದ್ರ, ನೆನ್ಪಿರ್ಲಿ, ನಿನ್ ಬಳಿ ಕೇವಲ 5 ಸೆಕೆಂಡ್ಗಳ ಸಮಯವಿರುತ್ತೆ. ನಾನು ಜೊತೆಗೆ ಬರ್ತೀನಿ. ಆ ಎಲೆಕ್ಟ್ರೋ ಲೇಡಿ ನನಗೆ ತುಂಬಾ ಶಾಕ್ ಕೊಟ್ಟಿದ್ದಾಳೆ. ಸಮಯ ಸಿಕ್ತಲೇ ನಾನು ಅವಳಿಗೆ ಇಂಥ ಜ್ಯೂಸ್ ಕುಡಿಸ್ತೀನಿ ಅಂದ್ರೆ ಅವಳಿಗೆಲ್ಲ ಮಿಂಚು ನೀರಾಗ್ಬೇಕು. ನಾನ್ ಬಂದಿದ್ದೀನಿ. ಎಲ್ಲಿದೆಯಾ ಎಲೆಕ್ಟ್ರೋ ಲೇಡಿ? ಧೈರ್ಯವಿದ್ರೆ ಬಾ ಮುಂದೆ. ನೋಡು, ಬಂದ್ಬಿಟ್ಟೆ. ನೀನು ತುಂಬಾ ಧೈರ್ಯಶಾಲಿ ಹುಡುಗ. ನೀನ್ ನನ್ನನ್ನ ಎದುರಿಸ್ತೀಯಾ? ಎಲೆಕ್ಟ್ರೋ ಲೇಡಿ, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಬಾಯಿಸ್ಕಾ ಜಿಬಾಯಿಸ್ಕಾ ಸಕೂಮ್. ಬಾಣದಿಂದಲ್ಲ, ಖಡ್ಗದಿಂದಲ್ಲ ಪ್ರಹಾರ ಮಾಡ್ತೀನಿ ನಾನು, ಮಿಂಚಿನ ವೇಗದಿಂದ. ಬದುಕೋದಾದ್ರೆ ಬದುಕೋ. ಯಾವ ರೀತಿ ರುದ್ರನ ಜಾದು ನೆಲದ ಮೇಲೆ ಅಪ್ಪಳಿಸಿದೆ, ಹಾಗೆ ಇನ್ನು ಕೆಲವೇ ಸಮಯದಲ್ಲಿ ಅದೇ ರೀತಿ ಜಯಸಿಂಗ್ ಚೌಹಾನ್ನ ಹೆಮ್ಮೆ ಕೂಡ ಪುಡಿ ಪುಡಿ ಆಗಿಬಿಡುತ್ತೆ. ಜಯಸಿಂಗ್ ಚೌಹಾನ್, ನೀನು ನನ್ನ ಕಾಲ ಮೇಲೆ ನಿನ್ನ ತಲೆ ಇಟ್ಟು ಕ್ಷಮೆ ಕೇಳೋದನ್ನ ನೋಡ ಬಯಸ್ತೀನಿ. ಸಖತ್ತಾಗಿದೆ ಎಲೆಕ್ಟ್ರೋ ಲೇಡಿ, ಸಖತ್ತಾಗಿದೆ. ಈಗ ತೋರಿಸ್ತೀನಿ. ಜಂತರ್ ಮಂತರ್ ಕಾಲಿ ಕಲಂತರ್ ಚೂ. ಬುದ್ಧಿ ಕಲ್ಸಿದೆಯಲ್ಲ, ಈಗಂತೂ ನಾವು ಅಲ್ಲಾಡುವಂತಿಲ್ಲ. ರುದ್ರ ಮಂತ್ರ ಓದ್ಲಿತ್ತಾನೆ ಅನ್ಸುತ್ತೆ. ಫೋಕಸ್ ಅಂಡ್ ಬಿಲೀಫ್. Ibaiska, Zibaiska, boom! Chick, chick, boom!
ಬಾಣದಿಂದಲ್ಲ ಖಡ್ಗದಿಂದಲ್ಲ ಪ್ರಹಾರ ಮಾಡ್ತೀನಿ ನಾನು ಮಿಂಚಿನ ವೇಗದಿಂದ. ಬಾಣದಿಂದಲ್ಲ ಖಡ್ಗದಿಂದಲ್ಲ ಪ್ರಹಾರ ಮಾಡ್ತೀನಿ ನಾನು ಮಿಂಚಿನ ವೇಗದಿಂದ. ಬಾಣದಿಂದಲ್ಲ ಖಡ್ಗದಿಂದಲ್ಲ ಪ್ರಹಾರ ಮಾಡ್ತೀನಿ ನಾನು ಮಿಂಚಿನ ವೇಗದಿಂದ. ನನ್ ಶಕ್ತಿಗಳೆಲ್ಲ ಎಲ್ಲೋದು? ನಂಗಿದೇನಾಗ್ತಿದೆ? ನಾನ್ ಏಕೆ ಬೀಳ್ತಾ ಇದ್ದೀನಿ? ಈಗ ನಿನ್ ಪವರ್ ಮುಗ್ದೋಯ್ತು, ಮುಂದೆಂದು ವಾಪಸ್ ಬರೋಲ್ಲ. ಯಾಕೆಂದ್ರೆ ನಾನು ನಿನ್ನ ಸಂಪೂರ್ಣ ಮಿಂಚನ್ನು ನನ್ನೊಳಗೆ ಸೇರಿಸ್ಕೊಂಡೆ. ಈಗ ನೀನೊಬ್ಳು ಸಾಧಾರಣ ಮನುಷ್ಯ. ಏನು ನನ್ನ ಶಕ್ತಿಗಳೆಲ್ಲ ಮಾಯವಾಯ್ತೆ? ಇಲ್ಲ, ಹಾಗೆ ಖಂಡಿತವಾಗಿಯೂ ಆಗೋಲ್ಲ. ನಾನು ಪ್ರತಿ ಬಾರಿ ಗೆದ್ದ ಆಟವನ್ನು ಸೋತ್ ಹೋಗ್ತೀನಿ. ಎಲ್ಲವೂ ನನ್ನ ಕೈಯಿಂದ ಮರಳಿನಂತೆ ನುಸುಳಿ ಹೋಯ್ತು. ಮೇಡಮ್, ಜ್ಯೂಸ್ ಕುಡೀರಿ, ಕೋಪ ತಣ್ಣಗಾಗುತ್ತೆ. ಹೆಚ್ಚೇನಿಲ್ಲಪ್ಪ, ನಿನ್ನ ಮಿಂಚಿನ ಶಕ್ತಿ ಹೋಗಲೇಬೇಕಿತ್ತಲ್ಲ. ನಾನ್ ನಿನ್ಗಾಗಿ ಸ್ಪೆಷಲ್ ಚಿಲ್ಲಿ ಜ್ಯೂಸ್ ಮಾಡಿದೆ. ನನ್ಗೆ ತುಂಬಾ ಚಮಕ್ ಕೊಟ್ಟಿದೆಯಲ್ಲ, ಈಗ ನೀನ್ ತಗೋ. शाबाश रुद्रा, शाबाश. I am proud of you. हाय, मैं हूँ रुद्रा। मेरा हर एपिसोड जियो सिनेमा पर एंजॉय करो, वो भी फ्री में।